ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ಇವನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆಗಿರ್ಬೋದು, ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಮಾಡೆಲ್ ಕ್ವಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿನೇನಾದರೂ NEP ಸಿಲೆಬಸ್ಸಲ್ಲಿ ಫಸ್ಟ್ BScಗೆ DSc ಅಂತ ತೊಗೊಂಡಿದ್ರೆ DSc ಸಬ್ಜೆಕ್ಟ್ ಅಂತ ಡಿಸ್ಕ್ರೀಟ್ ಸಬ್ಜೆಕ್ಟ್ ಚಾಯ್ಸ್ ಅಂತ ತೊಗೊಂಡಿದ್ರೆ ನೀವು ಆವಾಗ ಅದರಲ್ಲಿ 4 ಯೂನಿಟ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ 4 ಯೂನಿಟ್ ಇರುತ್ತೆ. ಒಂದು ಆರ್ಗ್ಯಾನಿಕ್ ಇದೆ, ಇನ್ನೊಂದು ಇನ್ಆರ್ಗ್ಯಾನಿಕ್ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಒಟ್ಟು ನಿಮಗೆ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಇರುತ್ತೆ. ಪಾರ್ಟ್ A, B, C ಅಂತ. ಪಾರ್ಟ್ ಎ ಏನಾಗುತ್ತೆ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಎಲ್ಲ ಕ್ವಶನ್ಸು ಎಂಟೈರ್ ಮಾಡೆಲ್ ಕ್ವಶನ್ ಪೇಪರ್ನ ನಾನು ಒಂದೇ ಎಪಿಸೋಡ್ ಮಾಡ್ತೀನಿ ಅಂತಂದರೆ, ಒಂದೇ ವಿಡಿಯೋ ಮಾಡ್ತೀನಿ ಅಂದರೆ ತುಂಬ ಲೆಂತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 3 ವಿಡಿಯೋ ಥರ ಮಾಡಿದ್ದೀನಿ. ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರ್ದು ಪಾರ್ಟ್ ABC ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆಯಲ್ಲ ಅದರದ್ದು ವಿಡಿಯೋಸ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಇವತ್ತು ಪಾರ್ಟ್ ಬಿ ಅಂದರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಏನಿರ್ತಲ್ಲ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಇದರದ್ದು ಪಾರ್ಟ್ ಎ ಪಾರ್ಟ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದು ನೋಡಿಕೊಂಡ್ರೆ ಫುಲ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ. ನಿಮಗೆ ನಾನು ಹೇಳ್ದಂಗೆ 4 ಯೂನಿಟ್ ಇರುತ್ತೆ. ಒಂದೊಂದು ಯೂನಿಟಲ್ಲಿ 23 ಮಾರ್ಕ್ಸ್ನ ಕೇಳಬೇಕು ಆ್ಯಸ್ ಪರ್ ದಿ ಬ್ಲೂ ಪ್ರಿಂಟ್ ನಾವು. ಸೊ ಹಾಗಾಗಿ ನಿಮಗೆ ಕ್ವಶನ್ ಪೇಪರಲ್ಲಿ ಎಷ್ಟಿರುತ್ತೆ ಅಂದರೆ 92 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಇರುತ್ತೆ, ಇನ್ಕ್ಲೂಡಿಂಗ್ ದಿ ಚಾಯ್ಸ್. ಅದನ್ನು ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 60ಗೆ ಆನ್ಸರ್ ಮಾಡಬೇಕು. ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ 32 ಮಾರ್ಕ್ಸ್ ಎಕ್ಸ್ಟ್ರಾ ಇರುತ್ತೆ. ನೀವು ಸ್ಮಾರ್ಟಾಗಿ ಯೋಚನೆ ಮಾಡಿಕೊಂಡು ನಾನು ಯಾವುದು ಓದಬೇಕು ಯಾವುದು ಓದಬಾರ್ದು. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ಕೆಲವೊಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸು, ಈಕ್ವೇಷನ್ಸು, ಡೆರಿವೇಷನ್ಸು ಕಷ್ಟ ಆಗುತ್ತೆ ಅಂದರೆ ನೀವು ಅದನ್ನು ಬಿಟ್ಟು ಡಿಸ್ಕ್ರಿಪ್ಟಿವ್ ಇರೋವಂಥದ್ದು, ಥಿಯರಿಟಿಕಲ್ ಇರೋವಂಥದ್ದನ್ನೇ ನೀವು ಜಾಸ್ತಿ ಓದ್ಕೊಂಡು 100% ನೀವು ಓದ್ಕೊಂಬಂದರೆ ಒಂದು ಯೂನಿಟ್ ನೀವು ಕಂಪ್ಲೀಟ್ಲಿ ಬಿಟ್ಟುಬಿಟ್ರೂ ನಿಮಗೆ ಔಟ್ ಆಫ್ ಔಟ್ ತೆಗೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಎಗೇನ್ ಇಲ್ಲಿ ಚಾಯ್ಸ್ ಇರುತ್ತೆ. ನಾನು ಹೇಳ್ದಂಗೆ ಇದು 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಒಂದೇ 5 ಮಾರ್ಕ್ಸ್ ಕ್ವಶನ್ ಇದ್ರೂ ಇರ್ಬೋದು, ಅಥವಾ ಅದು 4+1 ಆಗಿರ್ಬೋದು, ಇಲ್ಲಾಂದರೆ 3+2 ಆಗಿರ್ಬೋದು, ಅಥವಾ 2+3 ಆಗಿರ್ಬೋದು. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ ಅಂತಂದರೆ ಯಾವ ಕ್ವಶನ್ನ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಚಾಯ್ಸ್ ಯಾವ್ದು ತೊಗೋಬೇಕು, ನನಗೆ ಅದನ್ನು ಆನ್ಸರ್ ಮಾಡಿದ್ರೆ ಕಂಪ್ಲೀಟ್ಲಿ ನನಗೆ ಮಾರ್ಕ್ಸ್ ಬರುತ್ತೆ ಅಂತ ನಿಮಗೆ 100% ಕನ್ಫರ್ಮ್ ಇರುತ್ತಲ್ಲ, ಅದನ್ನು ನೀವು ತೊಗೋಬೇಕಾಗತ್ತೆ. ಆ್ಯಂಡ್ ಮೋರ್ ಓವರ್ ನಿಮ್ಗೆ ಇರೋವಂಥದ್ದು ಬರೀ 2 ಅವರ್ಸ್ ಇರುತ್ತೆ. ಹಾಗಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು, ಯಾಕೆಂದರೆ ಅರ್ಧ ಬರೆದ್ಮೇಲೆ ಆನ್ಸರ್ ನನಗೆ ಬರಲಿಲ್ಲ ಅಂತಂದರೆ ನಿಮಗೆ ಟೈಮ್ ಇರೋದಿಲ್ಲ. ಅದನ್ನು ನೋಡಿದಾಗ ನಾವು ಇನ್ನೊಂದು ಚಾಯ್ಸ್ ತೊಗೋತೀನಿ ಅಂದರೆ ಕಷ್ಟ ಆಗುತ್ತೆ. ಆಮೇಲೆ ಒಂದರಲ್ಲಿ A ಇನ್ನೊಂದರಲ್ಲಿ B ಅಂತ ಬರೆದ್ರೂ ನಿಮಗೆ ಫುಲ್ ಮಾರ್ಕ್ಸ್ ಬರೋಲ್ಲ. ಆ ಥರ ನೀವು ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಒಂದು ಯೂನಿಟ್ನ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಯು ಆರ್ ಗೋಯಿಂಗ್ ಟು ವೆಯ್ಟ್ ಫಾರ್ ಎ ಮಿನಿಟ್, ಯು ಥಿಂಕ್ ಓವರ್. ಈಗ ಇರೋವಂಥ ಕ್ವಶನಲ್ಲಿ ಏನಾಗಿದೆ ನನಗೆ, ಪಾರ್ಟ್ ಬಿನಲ್ಲಿ ಎಷ್ಟು ಕ್ವಶನ್ ಇದೆ, 6 ಕ್ವಶನ್ ಇದೆ. 6ರಲ್ಲಿ ನಾನು 4 ಆನ್ಸರ್ ಮಾಡಬೇಕು. ಯಾವುದು ನಾನು 4 ಕಂಫರ್ಟಬಲ್ ಆಗಿ ಆನ್ಸರ್ ಮಾಡ್ತೀನಿ, ಅದನ್ನು ಆನ್ಸರ್ ಮಾಡಿದ್ರೆ ನನಗೆ ಕಂಪ್ಲೀಟ್ಗೆ ಮಾರ್ಕ್ಸ್ ಬರುತ್ತೆ. ಅದನ್ನು ಒಂದು ಕ್ಷಣ ನೀವು ಯೋಚನೆ ಮಾಡಿ ದೆನ್ ಯು ಸ್ಟಾರ್ಟ್ ರೈಟಿಂಗ್. ನಿಮಗೆ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇರೋವಂಥದ್ದು 2 ಅವರ್ಸು 60 ಮಾರ್ಕ್ಸ್ ಕ್ವಶನ್ಸ್ನ ನೀವು ಆನ್ಸರ್ ಮಾಡಬೇಕಾಗತ್ತೆ. ಕೇರ್ಫುಲ್ಲಾಗಿ ನೀವು ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. ಎಗೇನ್ ವೆಲ್ಕಮ್ ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಪಾರ್ಟ್ ಬಿನಲ್ಲಿ ನಾನು ಹೇಳ್ದಾಗೆ ಎನಿ 4 ಯು ಹ್ಯಾವ್ ಟು ಗೋಯಿಂಗ್ ಟು ಆನ್ಸರ್ ಎನಿ 4 ಅಂತ ಕೇಳ್ತಾರೆ. ಒಟ್ಟು ಕ್ವಶನ್ ಎಷ್ಟಿರುತ್ತೆ ಅಂತಂದರೆ 6 ಕ್ವಶನ್ ಇರುತ್ತೆ. ಆದರೆ ನೀವು ಆನ್ಸರ್ ಮಾಡಬೇಕಾಗಿರೋದು ಎಷ್ಟಕ್ಕೆ, ಬರೀ 4 ಕ್ವಶನ್ಗೆ ಆನ್ಸರ್ ಮಾಡಬೇಕು. 5 into 4 20 ಮಾರ್ಕ್ಸ್ ಇಲ್ಲಿ ನಿಮಗೆ ಇದರಲ್ಲಿ ಬರ್ತಾ ಹೋಗುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಪಾರ್ಟ್ ಎದು ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ ಬಿ ತೊಗೊಂಡಿರುವಂಥದ್ದು. ಇದರಲ್ಲಿ ವಾಟ್ ಈಸ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಡಿಸ್ಕಸ್ ದಿ ಜನರಲ್ ರೂಲ್ಸ್ ಫಾರ್ ಪರ್ಫಾರ್ಮಿಂಗ್ ದಿ ಕ್ವಾಂಟಿಟೇಟಿವ್ ಡಿಟರ್ಮಿನೇಷನ್ ಬೈ ಗ್ರಾವಿಮೆಟ್ರಿಕ್ ಮೆಥಡ್ ಅಂತ ಕೇಳಿದ್ದಾರೆ. ಇದು ಒಂದೇ ಕ್ವಶನ್ ಅವರು 5 ಮಾರ್ಕ್ಗೆ ಕೇಳಿದ್ದಾರೆ. ಸೊ ನೀವು ನೋಡ್ಕೋಬೇಕು ಹೇಗಿದೆ ಅಂತ. ವಾಟ್ ಈಸ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳಿದ್ದಾರೆ, ಅದನ್ನು ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಜನರಲ್ ರೂಲ್ಸ್ ಏನಿದೆಯಲ್ಲ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಅಥವಾ ಡಿಟರ್ಮಿನೇಷನ್ ಮಾಡೋದಕ್ಕೆ ಅದಕ್ಕೆ ನಿಮಗೆ 4 ಮಾರ್ಕ್ ಇರುತ್ತೆ. ಸೊ ಹಾಗಾಗಿ ನೀವು ಬರೀಬೇಕಾದ್ರೆ ಹೆಂಗೆ ಬರೀಬೇಕು, ವಾಟ್ ಈಸ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅನ್ನೋದಕ್ಕೆ ಆನ್ಸರ್ ಬರೆದು ಆಮೇಲೆ ಏನೇನು ರೂಲ್ಸ್ ಇದೆ ಅಂತ ನೀವು ಹೇಳಬೇಕು. ಯಾವುದೇ ಒಂದು ಅನಾಲಿಸಿಸ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಅನಾಲಿಸಿಸ್ ಅಂದರೆ ಟು ಡಿಟೆಕ್ಟ್, ಟು ಫೈಂಡ್ ಔಟ್ ಅಂತ. ಇಲ್ಲಿ ಯಾವ ಥರ ನೀವು ಡಿಟೆಕ್ಟ್ ಮಾಡ್ತಾ ಇದ್ದೀರಾ, ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್.
ಇನ್ ಟರ್ಮ್ಸ್ ಆಫ್ ಮಾಸ್, ಇನ್ ಟರ್ಮ್ಸ್ ಆಫ್ ವೇಟ್ ನೀವು ಫೈಂಡ್ ಔಟ್ ಮಾಡ್ತಾ ಇದ್ರೆ, ಡಿಟೆಕ್ಟ್ ಮಾಡ್ತಾ ಇದ್ರೆ, ಡಿಟರ್ಮೈನ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಗ್ರಾವಿಮೆಟ್ರಿಕ್. ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್, ಇನ್ ಟರ್ಮ್ಸ್ ಆಫ್ ಮಾಸ್ ನೀವು ಅದನ್ನು ಹೇಳ್ತಾ ಹೋಗ್ತೀರಾ, ಅಂಥದಕ್ಕೆ ನಾವೇನಂತ ಕರಿತೀವಿ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತೀವಿ. ಕ್ವಾಂಟಿಟೇಟಿವ್ ಮೆಥಡ್ ವಿಚ್ ಈಸ್ ಬೇಸ್ಡ್ ಆನ್ ಡಿಟರ್ಮಿನಿಂಗ್ ದಿ ಮಾಸ್ ಆಫ್ ದಿ ಪ್ಯೂರ್ ಕಾಂಪೌಂಡ್ ಟು ವಿಚ್ ದ ಅನಲೈಟ್ ಈಸ್ ಕೆಮಿಕಲಿ ರಿಲೇಟೆಡ್. ಸೊ ಯಾವುದೋ ಒಂದು ಕೆಮಿಕಲ್ ಪ್ರೋಸೆಸ್ನ ಮಾಡಿ ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನನಗೆ ಫೈನಲ್ ಬರುವಂಥ ಅನ್ನೋನ್ ಸಬ್ಸ್ಟೆನ್ಸ್ ನಾನು ಏನು ಮಾಡ್ತಾ ಇದ್ದೀನಿ ಬೇರೆ ಯಾವುದೋ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅದನ್ನು ಸಾಲಿಡ್ ಮಾಡಿಕೊಂಡು ಅದರದ್ದು ಮಾಸ್ ಎಷ್ಟು ಅಂತ ಕಂಡುಹಿಡಿತೀನಲ್ಲ, ಅನಲೈಟ್ ಅಂದರೆ ಅನ್ನೋನ್, ಅಂಥದಕ್ಕೆ ನಾನು ಏನಂತ ಕರಿತೀನಿ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತೀನಿ. ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್, ಐ ಆಮ್ ಗೋಯಿಂಗ್ ಟು ಡಿಟೆಕ್ಟ್ ಇನ್ ಟರ್ಮ್ಸ್ ಆಫ್ ಮಾಸ್, ಅಂಥದಕ್ಕೆ ನಾವೇನಂತ ಕರಿತೀವಿ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಈ ಮೆಥಡ್ ಏನಿದೆಯಲ್ಲ ಮೋಸ್ಟ್ ಆಕ್ಯುರೇಟ್ ಆ್ಯಂಡ್ ಪ್ರಿಸೈಡ್ ಮೆಥಡ್ ಫಾರ್ ದಿ ಮ್ಯಾಕ್ರೋ ಕ್ವಾಂಟಿಟೇಟಿವ್ ಅನಾಲಿಸಿಸ್. ನಾವು ತುಂಬ ಜಾಸ್ತಿ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಬೇಕಾದ್ರೆ ಆ್ಯಕ್ಯುರೇಟಾಗಿ ಪ್ರಿಸೈಸ್ ಆಗಿ ನನಗೆ ಈ ಮೆಥಡು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಅನಲೈಟ್ನ ಏನು ಮಾಡಬೇಕು ಅಂತಂದರೆ ನನಗೆ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಇನ್ಸಾಲ್ಯುಬಲ್ ಫಾರ್ಮ್ ಆ್ಯಂಡ್ ಸಪ್ರೇಟೆಡ್. ಇನ್ಸಾಲ್ಯುಬಲ್ ಫಾರ್ಮ್ ಅಂದರೆ ಪ್ರಿಸಿಪಿಟೇಟ್ ಫಾರ್ಮ್ಗೆ ನನಗೆ ಯಾವುದೋ ಒಂದು ಅನ್ನೋನ್ ಸೊಲ್ಯೂಷನ್ ಇದೆ, ಬೈ ಡೂಯಿಂಗ್ ಸಮ್ ಕೆಮಿಕಲ್ ರಿಯಾಕ್ಷನ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಇನ್ಸಾಲ್ಯುಬಲ್ ಫಾರ್ಮ್, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಪ್ರಿಸಿಪಿಟೇಟ್. ಅದನ್ನು ಫಿಲ್ಟರ್ ಮಾಡ್ತೀನಿ, ಡ್ರೈ ಮಾಡ್ತೀನಿ, ಇಗ್ನೈಟ್ ಮಾಡ್ತೀನಿ, ಡಿಫ್ರೆಂಟ್ ಫಾರ್ಮ್ಸ್, ಡಿಫ್ರೆಂಟ್ ಮೆಥಡ್. ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ ಯಾವುದಾಗತ್ತೆ ಕೊಟ್ಟಿರುವಂಥ ಅನಲೈಟ್, ಕೊಟ್ಟಿರುವಂಥ ಅನ್ನೋನ್ ಸಬ್ಸ್ಟೆನ್ಸ್ ನಾನು ಏನು ಮಾಡ್ತೀನಿ ಬೈ ಡೂಯಿಂಗ್ ಸಮ್ ಕೆಮಿಕಲ್ ರಿಯಾಕ್ಷನ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಪ್ರಿಸಿಪಿಟೇಟ್. ಆ ಪ್ರಿಸಿಪಿಟೇಟ್ನ ನಾನು ಆ್ಯಕ್ಯುರೇಟಾಗಿ ವೇಯ್ ಮಾಡ್ತೀನಿ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ. From the weight of the precipitate and the knowledge of its chemical composition, we can calculate the weight of the analyte in a desired form. This is a principle involved in gravimetric analysis. ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂದರೆ ಏನು, ಇದು 5 ಮಾರ್ಕ್ ಕ್ವಶನ್ ಇದೆ. ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂದರೆ ಏನು ಅಂದರೆ 1 ಮಾರ್ಕು. ಅದನ್ನು ಹೇಗೆ ಮಾಡ್ತೀವಿ ಅಂತ ನೀವು ಡಿಸ್ಕಸ್ ಮಾಡಿದ್ರೆ 4 ಮಾರ್ಕ್ಸ್ ಇದೆ. ಸೊ ಇಲ್ಲಿ ವೆರಿ ಸಿಂಪಲ್, ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಯಾವುದೋ ಒಂದು ಅನಲೈಟ್ನ ತೊಗೊಳ್ತೀನಿ, ಆ ಅನಲೈಟ್ಗೆ ಸೂಟಬಲ್ ಆಗುವಂಥ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಿ ದಟ್ ಅನಲೈಟ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಇನ್ ದಿ ಫಾರ್ಮ್ ಆಫ್ ದಿ ಇನ್ಸಾಲ್ಯುಬಲ್ ಫಾರ್ಮ್, ಇನ್ ದಿ ಫಾರ್ಮ್ ಆಫ್ ದಿ ಪ್ರಿಸಿಪಿಟೇಟ್. ಅದನ್ನು ಫಿಲ್ಟರ್ ಮಾಡ್ಬೋದು, ಡ್ರೈ ಮಾಡ್ಬೋದು, ಇಗ್ನೈಟ್ ಮಾಡ್ಬೋದು, ಏನೋ ಮಾಡಿ ಅದನ್ನು ಬೂದಿ ಮಾಡಿಕೊಂಡು ಅದರದ್ದು ವೆಯ್ಟ್ನ ನಾನು ಫೈಂಡ್ ಔಟ್ ಮಾಡ್ತೀನಿ ಆ್ಯಕ್ಯುರೇಟಾಗಿ. ಆ ವೆಯ್ಟಿಂದ ನನಗೆ ವಾಟ್ ಇಸ್ ದ ಅಮೌಂಟ್ ಆಫ್ ದಿ ಅನಲೈಟ್ ಪ್ರೆಸೆಂಟ್ ಡಿಪೆಂಡಿಂಗ್ ಅಪಾನ್ ದಿ ಕ್ವಾಂಟಿಟಿ ಆಫ್ ದಿ ಮಾಸ್ ಆಫ್ ದಿ ಪ್ರಿಸಿಪಿಟೇಟ್, ಅದನ್ನು ಐಡೆಂಟಿಫೈ ಮಾಡ್ತೀನಿ. ಅದಕ್ಕೆ ದಟ್ಸ್ ದ ಪ್ರಿನ್ಸಿಪಲ್ ಇನ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. ನೀವು ಇದನ್ನು ಬರೆದ್ರೆ ನಿಮಗೆ 5 ಮಾರ್ಕು ಸಿಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 8 ಎ ಇದೆ. ಇಲ್ಲಿ 2 ಮಾರ್ಕ್ ಕೊಟ್ಟಿದ್ದಾರೆ, ಇಲ್ಲಿ 4+1 ಮಾಡಿದ್ದಾರೆ. ಮೆನ್ಷನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೆಂಗೆ ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಟೈಮ್ ಡಿಪೆಂಡೆಂಟ್ ಸ್ಕ್ವಾಡಂಜರ್ ಈಕ್ವೇಷನ್ ಡೆರಿವೇಷನು ಇಂಪಾರ್ಟೆಂಟ್ ಹೇಗಿದೆಯಲ್ಲ, ಅದೇ ರೀತಿಯಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ 4 ಕ್ವಾಂಟಮ್ ನಂಬರ್ಸ್ ಇದೆ, 4 ಕೇಳ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರು 2 ಬೇಕಾದ್ರೂ ಕೇಳ್ಬೋದು. ಸೊ ಇಲ್ಲಿ 2 ಕೇಳಿದ್ದಾರೆ, ಒಂದು ಪ್ರಿನ್ಸಿಪಲ್ ಕೇಳಿದ್ದಾರೆ, ಇನ್ನೊಂದು ಮ್ಯಾಗ್ನೆಟಿಕ್ ಕೇಳಿದ್ದಾರೆ. ಇದ್ರ ಜೊತೆಗೆ ಅಸಂಪ್ಟಲ್ ಕೇಳ್ಬೋದು ಮತ್ತು ಸ್ಪಿನ್ ಕ್ವಾಂಟಮ್ ನಂಬರ್ ಯಾವುದಾದ್ರು ಕೇಳ್ಬೋದು. 4 ಕೇಳಿ ನಿಮಗೆ 5 ಮಾರ್ಕ್ ಕೇಳ್ಬೋದು, ಇಲ್ಲ ಅಂತಂದರೆ 4 ಕೇಳಿ 4 ಮಾರ್ಕನ್ನು ಕೊಡ್ಬೋದು. ಇಲ್ಲಿ 2ಕ್ಕೆ 2 ಮಾರ್ಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಅದನ್ನು ಡೀಟೇಲ್ ಆಗಿ ನೀವು ಇದನ್ನು ಬರೀಬೇಕಾಗತ್ತೆ. The first quantum number describes the electron shell or energy level. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ನಾವು ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದು ಏನು ಹೇಳುತ್ತೆ ಅಂದರೆ ಎಲೆಕ್ಟ್ರಾನ್ ಶೆಲ್ ಅಥವಾ ಎನರ್ಜಿ ಲೆವೆಲ್ ಆಫ್ ದಿ ಆಟಮ್ ಏನು ಅಂತ ಹೇಳುತ್ತೆ. ಇಟ್ ಎನ್ ಏನಿದೆ ರೇಂಜಸ್ ಫ್ರಮ್ 1 to the shell containing the outermost electron of an atom. The average distance increases with n. Thus the quantum states with a different principal quantum numbers are said to belong to the differential. ಸೊ ನಾವು ಏನು ಮಾಡ್ತಾ ಹೋಗ್ತೀವಿ, ಡಿಪೆಂಡಿಂಗ್ ಅಪಾನ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಆಟಮ್, ಎನ್ನ ಏನು ಮಾಡ್ತೀವಿ ಅಂತಂದರೆ 1ಇಂದ ಎಲ್ಲಿಗೆ ಔಟರ್ ಮೋಸ್ಟ್ ಶೆಲ್ ಇರುತ್ತಲ್ಲ ಅಲ್ಲಿ ತನಕನೂ ಹೇಳ್ತಾ ಹೋಗ್ತೀವಿ. ಸೊ ಆ ಎನ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಡಿಫ್ರೆಂಟ್ ಶೆಲ್ಸು ಬರ್ತಾ ಹೋಗುತ್ತೆ. ಈಗ ಸೀಸಿಯಮ್ ಇದೆ, ದ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಇನ್ ದಿ ಶೆಲ್ ವಿತ್ ಎನರ್ಜಿ 6 ಇದೆ. ಸೊ ದಟ್ ದ ಎಲೆಕ್ಟ್ರಾನ್ ಇನ್ ದಿ ಸೀಸಿಯಮ್ ಕ್ಯಾನ್ ಹ್ಯಾವ್ ವ್ಯಾಲ್ಯೂಸ್ 1 to 6 ಅಂತ ನಾವು ಹೇಳ್ತಾ ಹೋಗ್ತೀವಿ. A shell pathway followed by the electrons around the atom's nucleus. Thus, these are called as energy levels. The shell that has the lowest energy is the nearest to the nucleus.
In order to recognize these shells, they are named as K, L, M, N, etc. Each and every shell has its own quantum number ಅಂತ ಹೇಳ್ತೀವಿ. ಸೊ n is equal to 1 ಆಯಿತು ಅಂದರೆ ಆ ಶೆಲ್ಗೆ ನಾವು ಏನಂತ ಕರಿತೀವಿ, K ಅಂತ ಹೇಳ್ತೀವಿ. ಈಚ್ ಶೆಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 electron, 2 n squared electrons it can have. ಸೊ n is equal to 1 ಆಗಿದ್ದಕ್ಕೋಸ್ಕರ 2 ಇರುತ್ತೆ. Lಗೆ ಬಂದರೆ 8 electrons ಇರುತ್ತೆ, Mಗೆ ಬಂದರೆ 18 electrons ಇರುತ್ತೆ, Nಗೆ ಬಂದರೆ 32 electrons ಇರುತ್ತೆ. ಸೊ ಇಟ್ ಗೋಯಿಂಗ್ ಟು ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಗೋಯಿಂಗ್ ಟು ಗಿವ್ ಅನ್ ಐಡಿಯಾ ಅಬೌಟ್ ದಿ ನಂಬರ್ ಆಫ್ ಶೆಲ್ಸ್ ಆ್ಯಂಡ್ ಆಲ್ಸೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಅನ್ನೋದನ್ನ ಕೊಡ್ತಾ ಹೋಗುತ್ತೆ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಗೆ ಎಮ್ ಅಂತ ಹೇಳ್ತೀವಿ, ಎಮ್ ಎಲ್ ಅಂತಲೂ ಹೇಳ್ತಾರೆ, ಎಮ್ ಅಂತಲೂ ರೆಪ್ರೆಸೆಂಟ್ ಮಾಡ್ತಾರೆ. ಟೋಟಲ್ ನಂಬರ್ ಆಫ್ ದಿ ಆರ್ಬಿಟಲ್ಸ್ ಇನ್ ದಿ ಸಬ್ ಶೆಲ್ and the orientation of these orbitals are determined by the magnetic moment. So ಇಲ್ಲಿ ಏನು ಹೇಳ್ತಿದೆ, ಟೋಟಲ್ ನಂಬರ್ ಆಫ್ ದಿ ಆರ್ಬಿಟಲ್ಸ್ ಇನ್ ಎ ಸಬ್ಶೆಲ್, ಪ್ರತಿಯೊಂದು ಸಬ್ಶೆಲಲ್ಲಿ ಎಷ್ಟಿರುತ್ತೆ ಆರ್ಬಿಟಲ್ಸ್ ಅನ್ನೋದನ್ನ ಹೇಳುತ್ತೆ. ಜೊತೆಗೆ ಓರಿಯೆಂಟೇಷನ್, ಅದು ಎಕ್ಸ್ ಆಕ್ಸಿಸಲ್ಲಿ ಓರಿಯೆಂಟ್ ಆಗಿದೆಯಾ, ವೈ ಆಕ್ಸಿಸಲ್ಲಿ ಓರಿಯೆಂಟ್ ಆಗಿದೆಯಾ, ಝೆಡ್ ಆಕ್ಸಿಸಲ್ಲಿ ಓರಿಯೆಂಟ್ ಆಗಿದೆಯಾ ಅಂತ ನನಗೆ ಹೇಳ್ತಾ ಹೋಗುತ್ತೆ. The value of the magnetic quantum number is dependent on the value of the asymptotal quantum number. For the given value of L, the value of L ranges between -1 to +1. Therefore, it indirectly depends on the value of n, where if n is equal to 4, L is equal to 3 in an atom, the possible values of the magnetic quantum number -3, -2, -1, 0, +1, +2, +3. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಸಂಪ್ಟಲ್ ಕ್ವಾಂಟಮ್ ನಂಬರ್ ಆ್ಯಂಡ್ ಆಲ್ಸೋ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ನಾನು ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀನಿ, ಅಸಂಪ್ಟಲ್ ಕ್ವಾಂಟಮ್ ನಂಬರ್ನ ನಾನು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀನಿ. n is equal to 4 ಆಯಿತು, L is equal to 3 ಆಯಿತು ಅಂತಂದರೆ ಅವಾಗ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್ ಎಷ್ಟಿರುತ್ತೆ ಅಂತಂದರೆ ನನಗೆ -3, -2, -1, 0, +1, +2, +3 ಇರುತ್ತೆ. n ಎಷ್ಟಿರುತ್ತಲ್ಲ ಅದ್ರ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ವ್ಯಾಲ್ಯೂಸ್ನ ಹೇಳ್ತಾ ಹೋಗ್ತೀವಿ. -1ಇಂದ +1 ತನಕನೂ ವ್ಯಾಲ್ಯೂಸು ಇನ್ಕ್ರೀಸ್ ಆಗುತ್ತೆ. ಇದನ್ನು ನೀವು ಹೇಳಬೇಕಾಗತ್ತೆ. ದ ಟೋಟಲ್ ಆಫ್ ದಿ ಆರ್ಬಿಟಲ್ಸ್ ಇನ್ ದಿ ಗಿವನ್ ಸಬ್ಶೆಲ್ ಇಸ್ ದ ಫಂಕ್ಷನ್ ಆಫ್ L ಆಫ್ ಎನ್ ಆರ್ಬಿಟಲ್. ಇಟ್ ಈಸ್ ಗಿವನ್ ಬೈ ದಿ ಫಾರ್ಮುಲಾ 2L + 1. ಫಾರ್ ಎಕ್ಸಾಂಪಲ್ 3Dನಲ್ಲಿ n is equal to 3, L is equal to 2 ಇದ್ದರೆ ಇಟ್ ಕಂಟೈನ್ಸ್ 5 electrons. ಫಾರ್ಮುಲಾ ಏನು, 2L + 1 ಅಂತ ಹಾಕ್ಕೊಳ್ತೀವಿ. L ಏನಾಗ್ತಾ ಇದೆ ಇಲ್ಲಿ, L ಅಂತಂದರೆ 2 ಇದೆ, ಹಾಗಾಗಿ 2 × 2 + 1 ಅಂದರೆ 5 ಆಗುತ್ತೆ. ಸೊ ಹಾಗಾಗಿ ಅದು ವಿಲ್ ಗೋಯಿಂಗ್ ಟು ಓರಿಯೆಂಟ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಈಚ್ ಆರ್ಬಿಟಲ್ ಕ್ಯಾನ್ ಅಕಾಮಡೇಟ್ 2 electrons. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂತಂದರೆ 10 ಇರುತ್ತೆ. -2, -1, 0, +1, +2 ಆ ರೀತಿಯಾಗಿ ಆಗ್ತಾ ಹೋಗುತ್ತೆ. ಅಸಂಪ್ಟಲ್ ಕ್ವಾಂಟಮ್ ನಂಬರ್ 0 ಇದ್ದರೆ ಕರೆಸ್ಪಾಂಡಿಂಗ್ ಆರ್ಬಿಟಲ್ಸ್ 2L + 1 ಮಾಡಿಕೊಂಡ್ರೆ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿರುತ್ತೆ, 1 ಇರುತ್ತೆ. ಪಾಸಿಬಲ್ m ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 0 ಇರುತ್ತೆ. ಅದೇ ಥರ ಅಸಂಪ್ಟಲ್ ಕ್ವಾಂಟಮ್ ನಂಬರು 1 ಆಯಿತು ಅಂದರೆ ಅದು ಪಿ ಸಬ್ಶೆಲ್ ಆಗುತ್ತೆ. ಅದೆಷ್ಟಾಗುತ್ತೆ ಅಂದರೆ 2 × 1 + 1 ಅಂದರೆ 3 ಆಗುತ್ತೆ. -1, 0, 1 ಆಗುತ್ತೆ. ಅದೇ ಥರ 2 ತೊಗೊಂಡ್ರೆ ಅಸಂಪ್ಟಲ್ ಕ್ವಾಂಟಮ್ ನಂಬರು, ನಿಮ್ಮ ಮ್ಯಾಗ್ನೆಟಿಕ್ ಮೂಮೆಂಟಮ್ ಅವರು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೂ ಡಿಪೆಂಡ್ ಆಗುತ್ತೆ, ಅಸಂಪ್ಟಲ್ ಕ್ವಾಂಟಮ್ ನಂಬರ್ ಮೇಲೂ ಡಿಪೆಂಡ್ ಆಗುತ್ತೆ. ಅಸಂಪ್ಟಲ್ ಕ್ವಾಂಟಮ್ ನಂಬರ್ನ ನಾವು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, 2L + 1 ನಂಬರ್ ಆಫ್ ಆರ್ಬಿಟಲ್ಸ್ ಇರುತ್ತೆ, ಪಾಸಿಬಲ್ ವ್ಯಾಲ್ಯೂಸು ಅದ್ರ ಪ್ರಕಾರ ನಾವು ಹೇಳ್ತಾ ಹೋಗ್ತೀವಿ. ಡಿಗೆ 2 ಅಂತ ತೊಗೊಂಡ್ರೆ 2 × 2 + 1 ಅಂದರೆ 5 ಆಗುತ್ತೆ. -2, -1, 0, +1 ಆ್ಯಂಡ್ 2 ಇರುತ್ತೆ. 3ಗಾದರೆ ಎಫ್ ಸಬ್ಶೆಲ್ ಅಂತ ಹೇಳ್ತೀವಿ. 2 × 3 + 1 7 ಆಗುತ್ತೆ. -3, -2, -1, 0, +1, +2, +3 ಈ ರೀತಿಯಾಗಿ ನಿಮಗೆ ಬರ್ತಾ ಹೋಗುತ್ತೆ. ಸೊ 2 ಮಾರ್ಕ್ಸ್ ಕೇಳಿದರೆ ಸಾಧ್ಯ ಆದಷ್ಟು ನೀವು ಎಕ್ಸ್ಪ್ಲನೇಷನ್ನ 2 ಮಾರ್ಕಿಗೆ ಹೆಂಗೆ ಕೊಡಬೇಕಲ್ಲ ಆ ರೀತಿ ಕೊಡಬೇಕಾಗತ್ತೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು, ಹೇಗೆ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಆ ರೀತಿಯಾಗಿ ಅಲ್ಲಿ 4 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಡಿಫೈನ್ ಹೈಗನ್ ಫಂಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು 1 ಮಾರ್ಕ್ಗೂ ಕೇಳಿದ್ದಾರೆ, ಕೆಲವೊಂದು ಸಲ 2 ಮಾರ್ಕ್ಸ್ಗೂ ಕೇಳಿದ್ದಾರೆ. ನೀವು ಸ್ಕ್ರೋಡಿಂಗರ್ ವೇವ್ ಈಕ್ವೇಷನ್ನ ತೊಗೊಂಡಾಗ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಸೈ ಫಂಕ್ಷನ್ನ ತೊಗೊಳ್ತೀವಿ. ಆ ಸೈಗೆ ನನಗೆ ಏನು ವ್ಯಾಲ್ಯೂಸ್ನ ತೊಗೊಳ್ತೀವಲ್ಲ ಎಲ್ಲ ವ್ಯಾಲ್ಯೂಸು ಆಗಲ್ಲ. ಅದಕ್ಕೆ ಇಟ್ ಶುಡ್ ಸ್ಯಾಟಿಸ್ಫೈ ಡೆಫಿನೆಟ್ ವ್ಯಾಲ್ಯೂಸ್ ಆಫ್ ದಿ ಟೋಟಲ್ ಎನರ್ಜಿ ಆಫ್ ಇಟ್ ಶುಡ್ ಕರೆಸ್ಪಾಂಡಿಂಗ್ ಟು ದಿ ಇದನ್ನು ಇಫ್ ಇಟ್ ಈಸ್ ಸೈ ವ್ಯಾಲ್ಯೂಸ್ ಅಕ್ಸೆಪ್ಟಬಲ್ ಆಗಬೇಕು ಅಂತಂದರೆ ಅದಕ್ಕೆ ಸರ್ಟೆನ್ ವ್ಯಾಲ್ಯೂಸ್ ಆಫ್ ಎನರ್ಜಿ ಇರಬೇಕಾಗತ್ತೆ. ಸೊ ಈ ಎನರ್ಜಿ ವ್ಯಾಲ್ಯೂಸ್ಗೆ ನಾವೇನಂತ ಕರಿತೀನಿ, ಐಗನ್ ವ್ಯಾಲ್ಯೂಸ್ ಅಂತ ಕರಿತೀನಿ. ಈ ಐಗನ್ ವ್ಯಾಲ್ಯೂಸ್ಗೆ ಕರೆಸ್ಪಾಂಡ್ ಆಗಿರೋ ಅಂಥ ವೇವ್ ಫಂಕ್ಷನ್ಸ್ ಏನಿದೆಯಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಐಗನ್ ಫಂಕ್ಷನ್ಸ್ ಅಂತ ಕರಿತೀನಿ. ಸೊ ಇದೇನು ಅಂತಂದರೆ ಇಟ್ಸ್ ಎ ಆಪರೇಟರ್.
ಈಗ ಐಗನ್ ಫಂಕ್ಷನ್ಸ್ ಎಲ್ಲ ಅಂದರೆ ಆಪರೇಟರ್ ಆಗುತ್ತೆ. ಇಟ್ಸ್ ಅನ್ ಆಪರೇಟರ್ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಆಗ್ತಾ ಇದೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಐಗನ್ ಫಂಕ್ಷನ್ ಹೇಳ್ತೀನಿ. ನೆಕ್ಸ್ಟ್ 9th ಕ್ವಶನ್ ಬಂದರೆ ಇಲ್ಲೂ ಅಷ್ಟೇ ಹೇಗೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೋಬೇಕು. ನಿಮಗೆ ಹೇಗಿರುತ್ತೆ ಕ್ವಶನ್ಸ್ ಅಂದರೆ ಸಾಧ್ಯ ಆದಷ್ಟು AB-ನ ಒಂದೇ ಪಾರ್ಟಲ್ಲಿ ಇರೋವಂಥ ಕ್ವಶನ್ಸ್ನ ಕೇಳಿರ್ತಾರೆ. ಪಾರ್ಟ್ ವೈಸು ಮಿಕ್ಸ್ ಮಾಡೋವಂಥದ್ದು ಕಡಿಮೆ ಮಾಡ್ಬೋದು, ಯಾಕಂದರೆ ಮಾರ್ಕ್ಸ್ 23 ಮಾರ್ಕ್ಸ್ಗೆ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ಬೇಕಾದ್ರು ಅಂತಂದರೆ ಹಾಕ್ಬೋದು. ಸಾಧ್ಯ ಆದಷ್ಟು A ಮತ್ತು B ಒಂದೇ ಯೂನಿಟ್ದು ನಮಗೆ ಅಲ್ಲಿ ಹಾಕಿರ್ತಾರೆ. ಡಿಫೈನ್ ಅಟಾಮಿಕ್ ರೇಡಿಯಸ್, ಹೌ ಡಸ್ ಇಟ್ ವೇರಿ ಅಲಾಂಗ್ ದಿ ಪೀರಿಯಡ್ ಆ್ಯಂಡ್ ಡೌನ್ ದಿ ಗ್ರೂಪ್ ಅಂತ ಕೇಳ್ತಾರೆ. 3 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಟಾಮಿಕ್ ರೇಡಿಯಸ್ ಅಂದರೆ ಏನು ಅಂತ ಹೇಳಬೇಕು, ಹೇಗೆ ವೇರಿ ಆಗುತ್ತೆ, ಯಾಕೆ ವೇರಿ ಆಗುತ್ತೆ ಅಂತ ನೀವು ಹೇಳಿದ್ರೆ ಅದಕ್ಕೆ ಡೌನ್ ದಿ ಗ್ರೂಪು 1 ಮಾರ್ಕು, ಅಲಾಂಗ್ ದಿ ಗ್ರೂಪ್ ಪೀರಿಯಡು 1 ಮಾರ್ಕ್. ಸೊ ಆ ರೀತಿಯಾಗಿ 3 ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಅಟಾಮಿಕ್ ರೇಡಿಯಸ್ ಅಂದರೆ ಇಟ್ಸ್ ಅ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್ ಆಫ್ ದಿ ಎಲೆಕ್ಟ್ರಾನ್. ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀವಿ. 2 ಆಟಮ್ ಇದೆ, 2 ಆಟಮ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ಏನಂತ ಕರಿತೀವಿ ನಾವು, ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಅದ್ರಲ್ಲಿ ಅರ್ಧ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ. ಇದನ್ನು ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಟ್ ಈಸ್ ಮೆಷರ್ಡ್ ಬೈ ಎಕ್ಸ್ರೇ ಆರ್ ಅದರ್ ಸ್ಪೆಕ್ಟ್ರೋಸ್ಕೋಪಿಕ್ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು ನಾನು, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ ಅಂತ ನಾನು ಹೇಳಬೇಕು. ಅಟಾಮಿಕ್ ಸೈಜ್ ಜನರಲಿ ಡಿಕ್ರೀಸಸ್ ಅಕ್ರಾಸ್ ದಿ ಪೀರಿಯಡ್. ಯಾಕೆ ಅಂತ ಹೇಳಬೇಕು, ಇಟ್ ಈಸ್ ಬಿಕಾಸ್ ವಿತಿನ್ ದಿ ಪೀರಿಯಡ್ ದ ಔಟರ್ ಎಲೆಕ್ಟ್ರಾನ್ಸ್ ಆರ್ ಇನ್ ದಿ ಸೇಮ್ ವೇಲೆನ್ಸ್ ಶೆಲ್. ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ಆಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, resulting in the decreased attraction of the electrons to the nucleus. Atomic size generally increases down the group. This is because ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಟಾಮಿಕ್ ಸೈಜ್ ಅಂದ್ರೆ ಏನು, ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಅಥವಾ ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ದಿ ಔಟರ್ ಮೋಸ್ಟ್ ಶೆಲ್. ಸೊ ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಅಟಾಮಿಕ್ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಂಗಾಗಿ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಸೈಜು ಇನ್ಕ್ರೀಸ್ ಆಗುತ್ತೆ. ಆದರೆ ಅಲಾಂಗ್ ದಿ ಪೀರಿಯಡ್ ತೊಗೊಂಡ್ರೆ ಓನ್ಲಿ 1 ಎಲೆಕ್ಟ್ರಾನ್ ಇಸ್ ಆ್ಯಡೆಡ್, ದಟ್ ಮೇ ಬಿ ಆ್ಯಡೆಡ್ ಟು ದಿ ಸೇಮ್ ಶೆಲ್, ಸೇಮ್ ಆರ್ಬಿಟಲ್, ಆರ್ ಇಟ್ ಮೇ ಬಿ ಆ್ಯಡೆಡ್ ಟು ದಿ ನೆಕ್ಸ್ಟ್ ಶೆಲ್. ಒಂದೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ಅಲಾಂಗ್ ದಿ ಪೀರಿಯಡ್ ಡಿಕ್ರೀಸ್ ಆಗುತ್ತೆ, ಡೌನ್ ದಿ ಗ್ರೂಪು ಡಿಕ್ರೀಸ್ ಆಗುತ್ತೆ. ಅದನ್ನು ಹೇಳಿದ್ರೆ ಅದಕ್ಕೊಂದು ಮಾರ್ಕು ಇದಕ್ಕೊಂದು ಮಾರ್ಕು ಕೊಡ್ತಾರೆ. ನೆಕ್ಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಬೆರಿಲಿಯಂ ಇಸ್ ಗ್ರೇಟರ್ ದ್ಯಾನ್ ಬೋರಾನ್, ಎಕ್ಸ್ಪ್ಲೇನ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ದು ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಏನು ಅಂದರೆ ಇಟ್ಸ್ ಎನರ್ಜಿ that has been used to remove the electron from the outermost shell in a gaseous state ಅಂತ ಕೇಳ್ತೀವಿ. ಅದಕ್ಕೆ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಅಯನೈಸೇಷನ್ ಆಫ್ ದಿ ಬೆರಿಲಿಯಂ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ಬೋರಾನ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮದು ಅಯನೈಸೇಷನ್ ಎಂಥಾಲ್ಪಿ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಂಪ್ಲೀಟ್ಲಿ ಅಥವಾ ಆಫ್ ಫೀಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಕಂಪ್ಲೀಟ್ಲಿ ಸ್ಟೇಬಲ್, ಕಂಪ್ಲೀಟ್ಲಿ ಫೀಲ್ಡ್ ಮತ್ತು ಆಫ್ ಫೀಲ್ಡ್ ಏನಿರುತ್ತಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಎಕ್ಸ್ಟ್ರಾ ಎನರ್ಜಿ ಆರ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸ್ಟೇಬಲ್ ಇರುತ್ತೆ. ಹಾಗಾಗಿ ಅದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸ್ಟೇಬಲ್ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ 1s2 2s2 ಇದೆ ಬೆರಿಲಿಯಂಗೆ. ಅದರಲ್ಲಿ ಏನಾಗುತ್ತೆ, ಕಂಪ್ಲೀಟ್ಲಿ ಫೀಲ್ಡ್ ಇತ್ತು ಅಂತಂದಾಗ ಟು ರಿಮೂವ್ ಎಲೆಕ್ಟ್ರಾನ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಯೂಶಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಯಾವುದೋ ಒಂದು ಎಲೆಕ್ಟ್ರಾನು ತನ್ನ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳೋದು, ಎಲೆಕ್ಟ್ರಾನ್ನ ಗೈನ್ ಮಾಡ್ಕೊಳ್ಳೋದು ಯಾಕಾಗುತ್ತೆ ಅಂದರೆ ಇಟ್ ಟು ಗೆಟ್ ದಿ ಎಕ್ಸ್ಟ್ರಾ ಸ್ಟೆಬಿಲಿಟಿ ಇನ್ ಆರ್ಡರ್ ಟು ಲೋಯರ್ ಡೌನ್ ದಿ ಎನರ್ಜಿ. ಸೊ ಹಾಗಾಗಿ ಅದು ಮಾಡ್ಕೊಳುತ್ತೆ. ಸ್ಟೇಬಲ್ ಆಗಿದ್ದಾಗ, ಕಂಪ್ಲೀಟ್ ಅಪ್ಡೇಟ್ ಸ್ಟೇಟಲ್ಲಿದ್ದಾಗ, ಕಂಪ್ಲೀಟ್ಲಿ ಫಿಲ್ಡ್ ಸ್ಟೇಟಲ್ಲಿದ್ದಾಗ ಅದು ಎಲೆಕ್ಟ್ರಾನ್ಸ್ನ ಕೊಡೋದಕ್ಕೆ ಇಷ್ಟಪಡಲ್ಲ. ಕೊಟ್ಟರೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅನ್ಸ್ಟೇಬಲ್. ಸೊ ಐ ಆಮ್ ಕನ್ವರ್ಟಿಂಗ್ ಫ್ರಮ್ ಸ್ಟೇಬಲ್ ಫಾರ್ಮ್ ಟು ಅನ್ಸ್ಟೇಬಲ್ ಫಾರ್ಮ್. ಹಂಗಾಗಿ ಅವು ಕಷ್ಟ ಆಗುತ್ತೆ. ಆದರೆ ಈಗ ನೀವು ಬೋರಾನ್ನ ತೊಗೊಂಡ್ರೆ ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ 1s2 2s2 3s1 ಇದೆ. ಈ 3s1ಅಲ್ಲಿ 1s ನಾನು ರಿಮೂವ್ ಮಾಡಿಬಿಟ್ರೆ ನಾನು ಅನ್ಸ್ಟೇಬಲ್ ಇಂದ ಏನು ಮಾಡ್ತಾ ಇದ್ದೀನಿ, ಸ್ಟೇಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎನರ್ಜಿ ಏನು ಬೇಕಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನೀವು ಈ ಥರ ಕ್ವಶನ್ ಕೊಟ್ಟಾಗ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ಅದರಲ್ಲಿ ಕಂಪ್ಲೀಟ್ಲಿ ಫೀಲ್ಡು ಆಫ್ ಫೀಲ್ಡ್ ಇದೆಯಾ ಅನ್ನೋದನ್ನು ನೀವು ನೋಡಿಕೊಂಡು ಆ ಬೇಸಿಸ್ ಮೇಲೆ ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಅಡಿಷನ್ ಆಫ್ ವಾಟರ್ ಟು ಆಲ್ಕೀನ್ ಅಂತ ಕೇಳ್ತಾ ಇದ್ದಾರೆ. ಅಡಿಷನ್ ಆಫ್ ವಾಟರ್ಗೆ ನಾವೇನಂತ ಕರಿತೀವಿ, ಹೈಡ್ರೇಷನ್ ಅಂತ ಕರಿತೀವಿ. ಯಾವಾಗೂ ಅಷ್ಟೇ ನಿಮ್ಮದು ಆಲ್ಕೀನ್ಸ್ ಏನಿದೆಯಲ್ಲ, ಆಲ್ಕೀನ್ಸ್ ಏನಾಗುತ್ತೆ ಅಂದರೆ ಜನರಲಿ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಇಲ್ಲೂ ಏನಾಗ್ತಾ ಇದೆ, ಅವು ಅಡಿಷನ್ ರಿಯಾಕ್ಷನ್ಸ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈಗ ಆಲ್ಕೀನ ತೊಗೊಂಡು ಅದಕ್ಕೆ ವಾಟರ್ ಏನಾದರೂ ಹಾಕಿದ್ರೆ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್ಸ್.
ಅಡಿಷನ್ ರಿಯಾಕ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಪರ್ಟಿಕ್ಯುಲರ್ ಎಕ್ಸಾಂಪಲೇ ಬೇಕು ಅಂದರೆ ನಾನು ಈಥೀನ ತೊಗೊಳ್ತಾ ಇದ್ದೀನಿ, ಅದಕ್ಕೆ ವಾಟರ್ ಹಾಕ್ತಾ ಇದ್ದೀನಿ. ಅಕ್ರಾಸ್ ದಿ ಡಬಲ್ ಬಾಂಡ್ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಅಡಿಷನ್ ವಿತ್ ರೆಸ್ಪೆಕ್ಟ್ ಟು ಆಲ್ಕೀನ ತೊಗೊಂಡ್ರೆ ಅಕ್ರಾಸ್ ದಿ ಡಬಲ್ ಬಾಂಡ್ ಆಗುತ್ತೆ. ನೀವು ಕೊಡುವಂಥ ಆ್ಯಡ್ ಮಾಡುವಂಥ ಅಡಪ್ಟೆಂಟ್ ಯಾವುದಿರುತ್ತಲ್ಲ ಇಟ್ ಗೆಟ್ ಸ್ಪ್ಲಿಟ್ ಇಂಟು ಟೂ ಫಾರ್ಮ್. ಒಂದು ಪಾರ್ಟು ಒಂದು ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಇನ್ನೊಂದು ಪಾರ್ಟ್ ಹೋಗಿ ಇನ್ನೊಂದು ಕಾರ್ಬನ್ಗೆ ಅಟ್ಯಾಚ್ ಆಗಿ ಅಲ್ಲೇನಾಗುತ್ತೆ ಡಬಲ್ ಬಾಂಡ್ ಇದ್ದಿದ್ದು sp3 ಇದ್ದಿದ್ದು sp2 ಇದ್ದಿದ್ದು sp3 ಆಗಿ ಕನ್ವರ್ಟ್ ಆಗುತ್ತೆ. ಡಬಲ್ ಬಾಂಡ್ ಇದ್ದು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ CH2 ಡಬಲ್ ಬಾಂಡ್ CH2 ವಾಟರ್ನ ಆ್ಯಡ್ ಮಾಡಿದ್ರೆ OH ಇದು ಹೆಂಗೆ ಸ್ಪ್ಲಿಟ್ ಆಗುತ್ತೆ ಅಂದರೆ OH ಮೈನಸ್ ಆ್ಯಂಡ್ H+ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ H ಒಂದು ಕಡೆಗೆ ಹೋಗಿ ಅಟ್ಯಾಚ್ ಆಗುತ್ತೆ, CH3 ಆಗುತ್ತೆ. OH ಏನಾಗುತ್ತೆ ಇನ್ನೊಂದು ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಯುವರ್ ಆಲ್ಕೀನ್ ಇಂಟು ಆಲ್ಕೋಹಾಲ್ ಬೈ ಆ್ಯಡಿಂಗ್ ವಾಟರ್. ಇದನ್ನು ಹೇಳಿದ್ರೆ ನಿಮಗೆ 2 ಮಾರ್ಕ್ಸ್ ಇದೆ. ಸೊ ನೀವು ಈಕ್ವೇಷನ್ನ ಬರೆದು ವೆಲ್ ಎಕ್ಸ್ಪ್ಲೈನ್ಡ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಷನ್, ಈಗ ರಿಯಾಕ್ಷನ್ ಬರೆದು ಅದ್ರ ಕೆಳಗಡೆ ರಿಯಾಕ್ಟೆಂಟ್ಸ್ನ ಬರೆದು ಏನು ಆಗ್ತಿದೆ ಅಂತ ನೀವು ಬರೆದ್ರೆ ಕಂಪ್ಲೀಟ್ಲಿ ಹಾಗೆ ಬರೆದ್ರೆ ನೋ ನೀಡ್ ಟು ರೈಟ್ ಇಟ್ ಇನ್ ವರ್ಡ್ಸ್. ಇಲ್ಲ ಅಂತಂದರೆ ನೀವು ವರ್ಡ್ಸಲ್ಲಿ ಬರೆದು ಈಕ್ವೇಷನನ್ನು ಬರೀಬೇಕಾಗತ್ತೆ, ಅದ್ರ ಕೆಳಗಡೆ ಏನು ನೇಮ್ಸ್ ಬರೆದಿಲ್ಲ ಅಂತಂದರೆ. ಬಟ್ ನಾನು ಆ್ಯಸ್ ಅ ಟೀಚರ್ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ವರ್ಡ್ಸಲ್ಲೂ ಬರೀರಿ ಈಕ್ವೇಷನ್ನು ಬರೀರಿ. ಯಾಕೆ ಅಂತಂದರೆ ಇನ್ನೇನು ಆಂಗ್ಸೈಟಿ ಎಕ್ಸಾಮಿನೇಷನ್ ಹಾಲಲ್ಲಿ ಏನಾಗುತ್ತೆ ಅಂದರೆ ವೇಲೆನ್ಸಿ ಆಫ್ ದಿ ಕಾರ್ಬನ್ ಇರ್ಬೋದು, ಅಡಿಷನ್ಸ್ ಇರ್ಬೋದು, ಏನೋ ಒಂದು ನಾವೇನು ಮಾಡಿಬಿಟ್ಟಿರ್ತೀವಿ ಮಿಸ್ಟೇಕ್ಸ್ನ ಮಾಡಿಬಿಟ್ಟಿರ್ತೀವಿ. ಅದು ಆಗದೇ ಇರೋ ಥರ ನಾವೇನು ಮಾಡ್ಕೋಬೇಕಾಗತ್ತೆ ನೋಡ್ಕೋಬೇಕು. ಮಿಸ್ಟೇಕ್ ಆಯಿತು ನೀವು ವೆಲ್ ಎಕ್ಸ್ಪ್ಲನೇಟರಿ ಒಂದೇ ಬರೆದ್ಬಿಟ್ವಿ, ಆ ಈಕ್ವೇಷನೇ ತಪ್ಪಾಯಿತು ಅಂದರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಯು ರೈಟ್ ಇಟ್ ಬೋತ್ ಇನ್ ವರ್ಡ್ಸ್ ಆ್ಯಂಡ್ ಆಲ್ಸೋ ಇನ್ ಈಕ್ವೇಷನ್. ಅದಕ್ಕೊಂದು ಮಾರ್ಕು ಕೊಡ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಈವನ್ ಮೆಕ್ಯಾನಿಸಮ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. 3 ಮಾರ್ಕ್ಸ್ ಇದೆ. ಎಲಿಮಿನೇಷನ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫಸ್ಟ್ ಆರ್ಡರ್ ಎಲಿಮಿನೇಷನ್ ರಿಯಾಕ್ಷನ್ಗೆ ಈವನ್ ಅಂತ ಹೇಳ್ತೀವಿ. ಅದ್ರ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಏನು ಅಂತ ಹೇಳಬೇಕು. ಆ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. ಆ ಮೆಕ್ಯಾನಿಸಮ್ನ ನೀವು ಹೇಳಬೇಕಾಗತ್ತೆ. ಈವನ್ ಮೆಕ್ಯಾನಿಸಮ್ ಅಂದರೆ ಏನು ಅಂತ ಹೇಳಬೇಕು, ಅದು ಹೇಗಾಗುತ್ತೆ ಅಂತ ಹೇಳೋದಕ್ಕೆ 2 ಮಾರ್ಕ್ಸು. ಈವನ್ ಮೆಕ್ಯಾನಿಸಮ್ ಏನು ಅನ್ನೋದಕ್ಕೆ 1 ಮಾರ್ಕು, ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಎಲಿಮಿನೇಷನ್ ರಿಯಾಕ್ಷನ್ ಅಂದರೆ ಐ ಆಮ್ ಗೋಯಿಂಗ್ ಟು ರಿಮೂವ್ ಸಮಥಿಂಗ್, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಬೈ ರಿಮೂವಿಂಗ್ ಸಮಥಿಂಗ್. ಅಂಥದಕ್ಕೆ ನಾನು ಏನಂತ ಕರಿತೀನಿ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಯಾವುದು ಅಂದರೆ ಡಿಹೈಡ್ರೋ ಹ್ಯಾಲಜನೇಷನ್ ರಿಯಾಕ್ಷನ್ ಅಂತ ತಗೊಂಡ್ರೆ ಅಲ್ಲೇನಾಗುತ್ತೆ ಅಂತಂದರೆ ರೇಟ್ ಆಫ್ ದಿ ರಿಯಾಕ್ಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ ದ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ಒನ್ ಆಫ್ ದಿ reactant. Therefore this I am going to call it as a first order reaction. ಅಂಥದಕ್ಕೆ ನಾನು ಏನಂತ ಕರಿತೀನಿ E1 reaction ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಡಿಹೈಡ್ರೋ ಹ್ಯಾಲಜನೇಷನ್ ಅಂತ ಹೇಳಿದೆ. ನಾನು ಇಲ್ಲಿ ಟರ್ಷರಿ ಬ್ರೋಮೈಡ್ನ ತಗೊಳ್ತಾ ಇದ್ದೀನಿ. ವೆನ್ ದಟ್ ಐ ಆಮ್ ಗೋಯಿಂಗ್ ಟು ಬಾಯ್ಲ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಅದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಎಲಿಮಿನೇಷನ್ ಆಗುತ್ತೆ ಥ್ರೂ E1 ಮೆಕ್ಯಾನಿಸಮ್ ಟು ಫಾರ್ಮ್ 2-methyl propene ಆಗುತ್ತೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ E1 ರಿಯಾಕ್ಷನ್. ಸೊ E1 ಅಂತಂದರೆ ನೀವು ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಟರ್ಷರಿ ಬ್ರೋಮೈಡ್ನ ತೊಗೋಬೇಕಾಗತ್ತೆ. ಇಲ್ಲಿ ನಾನು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ತೊಗೊಂಡು ಅದನ್ನು ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ಆವಾಗ ಏನಾಗ್ತಿದೆ ಅಂತಂದರೆ ಬೀಟಾ ಎಲಿಮಿನೇಷನ್ ಆಗ್ತಿದೆ ಬಿಟ್ವೀನ್ ದಿ 2 ಕಾರ್ಬನ್ ಆಟಮ್. ದೇರ್ ವಿಲ್ ಬಿ ರಿಮೂವಲ್ ಆಫ್ ವಾಟರ್, ದೇರ್ ವಿಲ್ ಬಿ ರಿಮೂವಲ್ ಆಫ್ HBr ಆಗುತ್ತೆ. ಹಾಗಾಗಿ ಈ ರಿಯಾಕ್ಷನ್ ನಾವು ಡಿಹೈಡ್ರೋ ಹ್ಯಾಲಜನೇಷನ್ ರಿಯಾಕ್ಷನ್ KOH ಮೇಲೆ ಅದು ಡಿಪೆಂಡ್ ಆಗಲ್ಲ. ನಾವು ಮುಂಚೆನೇ ಹೇಳ್ದಂಗೆ SN1 ಜೊತೆಗೆ E1 ರಿಯಾಕ್ಷನು ಕಾಂಪಿಟೇಟರ್ ಆಗುತ್ತೆ, ಕಾಂಪಿಟೇಟಿವ್ ರಿಯಾಕ್ಷನ್. ಈ ರಿಯಾಕ್ಷನ್ ಮಾಡಿದಾಗ ಎಲಿಮಿನೇಷನ್ ಪ್ರಾಡಕ್ಟು ಬರುತ್ತೆ, ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟು ಬರುತ್ತೆ. ಫಸ್ಟ್ ಸ್ಟೆಪ್ ಏನಿದೆಯಲ್ಲ ಇಟ್ಸ್ ಅ ಫಾರ್ಮೇಷನ್ ಆಫ್ ಕಾರ್ಬೋಕೇಟಿಯನ್. ಹಾಗಾಗಿ ನಾನು ಎಕ್ಸಾಂಪಲ್ ಕೊಟ್ಟಾಗ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀನಿ. ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂಡರ್ಗೋಸ್ E1 ಮೆಕ್ಯಾನಿಸಮ್. ಯಾಕೆ ಅಂದರೆ ಇದು ನಾನು ಹೇಳ್ದಂಗೆ ಈ ರಿಯಾಕ್ಷನ್ ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ ಏನಿದೆಯಲ್ಲ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೇಟಿಯನ್, ರಿಮೂವಲ್ ಆಫ್ ಬ್ರೇಕಿಂಗ್ ಆಫ್ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಫ್ CBr ಬಾಂಡ್ ಆಗ್ತಾ ಹೋಗುತ್ತೆ. Br ಏನಿದೆಯಲ್ಲ ಇಟ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, Br ಮೈನಸ್ ಆಗಿ ಹೊರಗಡೆ ಹೋಗುತ್ತೆ. ಅಗೇನ್ 3 CH3 ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಆ 3 CH3 ಗ್ರೂಪ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. ಹಾಗಾಗಿ ನಾನು ಎಕ್ಸಾಂಪಲ್ ತೊಗೊಂಡಾಗ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ತೊಗೊಂಡಿದ್ದೀನಿ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಏನಾಗುತ್ತೆ ಕ್ಲಿವೇಜ್ ಆಗುತ್ತೆ, ಅಯನೈಸೇಷನ್ ಆಗುತ್ತೆ, ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಕ್ಲಿವೇಜ್ ಆಗಿ ಕಾರ್ಬೋಕೇಟಿಯನ್ ಮತ್ತು ನಿಮಗೆ Br ಬರುತ್ತೆ. ಇದು ಫಸ್ಟ್ ಸ್ಟೆಪ್ಪು. ದಿಸ್ ಸ್ಟೆಪ್ ಎಕ್ಸಾಕ್ಟ್ಲಿ ಸಿಮಿಲರ್ ಫಾರ್ SN1. ಹಾಗಾಗಿ SN1 ಮತ್ತು E1ಗೆ ಸೇಮ್ ಸ್ಟೆಪ್ ಇದೆ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ಪು ಸೇಮ್ ಇದೆ, ಸ್ಲೋ ಸ್ಟೆಪ್ ಇದೆ. ಹಾಗಾಗಿ ಏನು ಕಾರ್ಬೋಕೇಟಿಯನ್ ಫಾರ್ಮೇಷನ್ ಆಗಿದೆಯಲ್ಲ ದಟ್ ಕಾರ್ಬೋಕೇಟಿಯನ್ ಗೋಯಿಂಗ್ ಟು ಡಿಸೈಡ್
ವೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ substituted product or you are going to get the eliminated product. Again ಇಲ್ಲೇನಾಗ್ತಾ ಇದೆ ಅಂತಂದರೆ ಆ ಕಾರ್ಬೋಕಟಿಯಾನ್ ಏನು ಫಾರ್ಮೇಷನ್ ಆಗಿತ್ತಲ್ಲ ಅದು ಪ್ಲೇನಾರ್ ಕಾರ್ಬೋಕಟಿಯಾನ್ ಆಗಿತ್ತು. ಹಾಗಾಗಿ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಏನಾಗ್ತಾ ಹೋಗುತ್ತೆ ಸ್ಟ್ರಾಂಗ್ ಬೇಸ್ನ ಇನ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಬೇಸ್ ವಿ ಆರ್ ಡೂಯಿಂಗ್ ದಿಸ್ ರಿಯಾಕ್ಷನ್. ಹಾಗಾಗಿ ಏನಾಗ್ತಾ ಇದೆ OH ಮೈನಸ್ ಏನು ಮಾಡುತ್ತೆ ಹೆಚ್ನ ಅದು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಅದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಆ ಪ್ರೋಟಾನ್ ಏನಿದೆಯಲ್ಲ ಹೈಡ್ರೋಜನ್ H+ ಏನಿದೆಯಲ್ಲ ಇಟ್ ವಿಲ್ ಬಿ ರಿಮೂವ್ಡ್ ಆ್ಯಸ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ ಕಾರ್ಬೋಕಟಿಯಾನಲ್ಲಿ ಇರುವಂಥದ್ದು ರಿಮೂವ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಆಲ್ಕೀನ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಆಗುವಂಥದ್ದು 2-methyl propene ಫಾರ್ಮೇಷನ್ ನಿಮಗೆ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಪ್ರೋಟಾನ್ ಏನು ಮಾಡುತ್ತೆ ರಿಮೂವ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಎನ್ ಅನ್ಸ್ಯಾಚುರೇಟೆಡ್ ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ನೀವಲ್ಲಿ ಹೇಳಬೇಕಾಗತ್ತೆ. ಸೊ ಅದು ಮೆಕ್ಯಾನಿಸಮ್ನ ಕೇಳಿದರೆ ಮೆಕ್ಯಾನಿಸಮ್ ಹೇಗಾಗತ್ತೆ ಅಂತ ಹೇಳಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ದೆರ್ ವಿಲ್ ಬಿ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್. ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಮೆಕ್ಯಾನಿಸಮ್ನ ಬರೆದು ಈಕ್ವೇಷನ್ಸ್ನ ಬರೆದು ಎಕ್ಸ್ಪ್ಲೈನ್ನ ಮಾಡಬೇಕಾಗತ್ತೆ. ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 2 different steps. In step 1 there will be a formation of the carbocation. And second ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ದಿ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನು ರಿಮೂವ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಯುವರ್ ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಅಲ್ಲಿ ಈಕ್ವೇಷನ್ನ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡ್ರಾ ದಿ ಟೈಟ್ರೇಷನ್ ಕರ್ವ್ ಫಾರ್ ದಿ ವೀಕ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಅಂತ ಕೇಳ್ತಾ ಇದ್ದಾರೆ. ಮೆನ್ಷನ್ pH ಅಟ್ ಇಟ್ಸ್ ಈಕ್ವಲೆನ್ಸ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. 3 marks ಕ್ವಶನ್ ಇದ್ದಾರೆ. ಸೊ ಆಲ್ರೆಡಿ ನಾನು ಇದನ್ನು ಹಿಂದಿನ ಮಾಡೆಲ್ ಪೇಪರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ನಿಮ್ಮದು ಟೈಟ್ರೇಷನ್ ಪ್ರಕಾರ ನಿಮ್ಮ ಸಿಲೆಬಸ್ ಪ್ರಕಾರ 4 ಟೈಟ್ರೇಷನ್ ಕರ್ವ್ಗಳು ಯಾವ್ದು ಬೇಕಾದ್ರೂ ಕೇಳ್ಬೋದು. ಟೈಟ್ರೇಷನ್ ಕರ್ವ್ ಅಂದರೆ ಏನು ಅಂದರೆ ನನಗೆ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್ ಎಗೇನೆಸ್ಟ್ pH ಆಫ್ ಅನ್ ಅನಲೈಡ್ ಸೊಲ್ಯೂಷನ್ ಅದನ್ನು ಗ್ರಾಫ್ ಪ್ಲಾಟ್ ಮಾಡ್ತೀನಿ. ಆವಾಗ ಏನು ಗ್ರಾಫ್ ಬರುತ್ತಲ್ಲ ಅದಕ್ಕೆ ನಾನು ಏನಂತ ಕರಿತೀನಿ ಟೈಟ್ರೇಷನ್ ಕರ್ವ್ ಅಂತ ಕರಿತೀನಿ. ಈ ಟೈಟ್ರೇಷನ್ ಕರ್ವ್ ಬಂದಾಗ ನಿಮಗೆ 4 ಪಾಯಿಂಟ್ ಬರುತ್ತೆ. ಆ 4 ಪಾಯಿಂಟ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದು ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಆಗ್ಬೋದು, ಅಥವಾ ವೀಕ್ ಆ್ಯಸಿಡ್ ವೀಕ್ ಬೇಸ್ ಆಗ್ಬೋದು, ಅಥವಾ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸು, ಅಥವಾ ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ ಯಾವುದಾದ್ರು ಆಗಿರ್ಬೋದು. ಇದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಕೇಳಿದಾಗ ನೀವು 4 ಪಾಯಿಂಟ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಅಂತಂದರೆ ಅಸ್ಟಿಕ್ ಆ್ಯಸಿಡು ವೀಕ್ ಆ್ಯಸಿಡು ಸ್ಟ್ರಾಂಗ್ ಆ್ಯಸಿಡು NaOHನ ತೊಗೊಂಡಿದ್ದೀವಿ. NaOHನ ಬ್ಯೂರೆಟಲ್ಲಿ ಹಾಕ್ತಾ ಇದ್ದೀವಿ ಇಂಟು ಎ ಕೋನಿಕಲ್ ಫ್ಲಾಸ್ಕಲ್ಲಿ ನಿಮಗೆ ಅಸ್ಟಿಕ್ ಆ್ಯಸಿಡ್ನ ತೊಗೊಂಡಿರ್ತಾರೆ. ಸೊ ನಾನು ಹೇಳ್ದಂಗೆ ಇಲ್ಲಿ ಏನಾಗುತ್ತೆ ನಿಮಗೆ 4 ಪಾಯಿಂಟ್ ಇರುತ್ತೆ. ಆ 4 ಪಾಯಿಂಟ್ ನೀವು ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು pH. ಫಸ್ಟ್ ಪಾಯಿಂಟ್ ಏನಾಗಿರುತ್ತೆ ಬಿಫೋರ್ ಆ್ಯಡಿಂಗ್ ದಿ ಬೇಸ್ ಆ್ಯಡ್ ಮಾಡೋಕ್ಕಿನ್ನ ಬರುತ್ತಲ್ಲ ಅದು ಬೇಸ್ ಆ್ಯಡ್ ಮಾಡ್ತಾ ಹೋದಾಗ ಸೆಕೆಂಡ್ ಪಾಯಿಂಟ್ ಬರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗುತ್ತೆ ಯುವರ್ ಕಂಪ್ಲೀಟ್ ಆ್ಯಸಿಡ್ ಗೆಟ್ ಕನ್ವರ್ಟೆಡ್ ಇಂಟು ಎ ಸಾಲ್ಟ್. ದೆರ್ ಈಸ್ ನೋ ಮೋರ್ ಏನಿರೋದಿಲ್ಲ. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಅದಾದಮೇಲೆ ನಿಮಗೆ 4th ಪಾಯಿಂಟ್ ಏನು ಬರುತ್ತಲ್ಲ ಅಲ್ಲಿ ನಿಮಗೆ ಎಂಡ್ ಪಾಯಿಂಟು ಬರ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ pHನ ನೋಡ್ಕೋಬೇಕು. 1ನಲ್ಲಿದ್ದಾಗ ಏನಾಗುತ್ತೆ ಅಸಿಡಿಕ್ ನೇಚರ್ ಇರುತ್ತೆ, 2 ಇದ್ದಾಗ ಏನಾಗುತ್ತೆ ಅದು ಅಸಿಡಿಕ್ ಇರುತ್ತೆ, 3 ಇದ್ದಾಗ ಅದು ನ್ಯೂಟ್ರಲ್ ಆಗಿರುತ್ತೆ. ಸೊ ನಾವು pHನ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ 0 to 7 ಇತ್ತು ಅಂತಂದರೆ 0 to 7 ಇತ್ತು ಅಂದರೆ ಅಸಿಡಿಕ್ ಅಂತ ಹೇಳ್ತೀವಿ. 7 to 14 ಇದ್ದರೆ ಅದನ್ನು ಬೇಸಿಕ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ 7ಅಲ್ಲಿದ್ದರೆ ಆವಾಗ ಅದನ್ನು ಏನಂತ ಕರಿತೀವಿ ನಾವು ನ್ಯೂಟ್ರಲ್ ಅಂತ ಕರಿತೀವಿ. ಆ ನ್ಯೂಟ್ರಲ್ ಯಾವಾಗ ಆಗುತ್ತೆ ಅಂದರೆ ಈಕ್ವಲೆಂಟ್ ಪಾಯಿಂಟಲ್ಲಿ ಆಗುತ್ತೆ. ಅದಾದಮೇಲೆ 4th ಪಾಯಿಂಟ್ ಏನಿದೆಯಲ್ಲ ಅಲ್ಲೇನಾಗುತ್ತೆ ಅಂತಂದರೆ ನಿಮಗೆ ದಟ್ ವಿಲ್ ಬಿ ಬೇಸಿಕ್ ಇನ್ ನೇಚರ್. 1 and 2 ಏನಾಗುತ್ತೆ ಅಸಿಡಿಕ್ ಇನ್ ನೇಚರ್, 3 is ನ್ಯೂಟ್ರಲ್, 4 is ಬೇಸಿಕ್ ಇನ್ ನೇಚರ್. ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಫಸ್ಟ್ ಪಾಯಿಂಟ್ನ ನಮ್ಮ ಪಾಯಿಂಟ್ 1 ಅಂತ ತೊಗೊಂಡ್ರೆ ಅಲ್ಲೇನಾಗ್ತಿದೆ ಅಂದರೆ ನಾವು NaOHನ ಆ್ಯಡೇ ಮಾಡಿಲ್ಲ. ಜಸ್ಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅಸಿಟಿಕ್ ಆ್ಯಸಿಡ್ ಇದೆ. ಅಸಿಟಿಕ್ ಆ್ಯಸಿಡ್ ವಾಟರ್ ಜೊತೆ ಡಿಸಾಲ್ವ್ ಮಾಡಿದ್ದೀವಿ. ಅಸಿಟೇಟ್ ಆಗ್ತಾ ಇದೆ, HO3+ ಆಗ್ತಾ ಇದೆ. HO3+ ಏನಿದೆಯಲ್ಲ ದಟ್ ಇಸ್ ಅಸಿಡಿಕ್ ಇನ್ ನೇಚರ್. ಹಾಗಾಗಿ pH ಏನಾಗಿರುತ್ತೆ ಅಂತಂದರೆ ನಿಮಗಲ್ಲಿ ಲೆಸ್ ದ್ಯಾನ್ 6 ಇರುತ್ತೆ, ಲೆಸ್ ದ್ಯಾನ್ 7 ಇರುತ್ತೆ. ಹಾಗಾಗಿ ಅದನ್ನು ಅಸಿಡಿಕ್ ಅಂತ ಕರಿತೀವಿ. ಸೊ ಅದಾದಮೇಲೆ ಏನು ಮಾಡ್ತಾ ಹೋಗ್ತೀರಾ ನೀವು ಈ CH3COO- ಇದೆ. ಅದಕ್ಕೆ ಏನು ಮಾಡ್ತಾ ಹೋಗ್ತೀರಾ ನೀವಲ್ಲಿ NaOHನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ ಅವಾಗ ಏನಾಗುತ್ತೆ ಅಂದರೆ ಸೆಕೆಂಡ್ ಪಾಯಿಂಟಲ್ಲಿ CH3COO- ಬರುತ್ತೆ. ಇಲ್ಲೇನಾಗ್ತಾ ಇದೆ ಅಂದರೆ ಸಮ್ ಅಮೌಂಟ್ ಆಫ್
CH3COO minus and some amount of CH3COO NA ಇರುತ್ತೆ. ಹಂಗಾಗಿ ದಟ್ ಇಸ್ ಆಲ್ಸೋ ಅಸಿಡಿಕ್ ಇನ್ ನೇಚರ್. ಹಂಗಾಗಿ 0.2 ಇರುತ್ತೆ. ನ್ಯೂಟ್ರಲೈಸೇಷನ್ ಬಂದಿಲ್ಲ, ಜಸ್ಟ್ ಅಲ್ಲಿಗೆ ಬರ್ತಾ ಇರುವಂಥದ್ದು. ನೆಕ್ಸ್ಟ್ 0.3 ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಅಮೌಂಟ್ ಮೋಲ್ಸ್ ಆಫ್ NaOH ಆ್ಯಡೆಡ್ ಇಸ್ ಈಕ್ವಲ್ ಟು ದಿ ಮೋಲ್ಸ್ ಆಫ್ ಆ್ಯಸಿಡ್ ಆ್ಯಡೆಡ್. ಈಗ ಫಾರ್ ಎಕ್ಸಾಂಪಲ್ ನಾನು 10 ml ಆಫ್ ಆ್ಯಸಿಡ್ನ ತೊಗೊಂಡ್ರೆ 10 ml ಆಫ್ ಆ್ಯಸಿಡ್ನ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ಮಾಡೋದಕ್ಕೆ, ಕಂಪ್ಲೀಟ್ಲಿ ಅದು ಸಾಲ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಎಷ್ಟು NaOH ಬೇಕಲ್ಲ, ಎಕ್ಸಾಕ್ಟ್ಲಿ ಅಷ್ಟೇ NaOH ನಾನು ಆ್ಯಡ್ ಮಾಡಿದರೆ ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಅಲ್ಲಿ ಆ್ಯಸಿಡ್ ಇರೋದಿಲ್ಲ, ಬೇಸು ಇರೋದಿಲ್ಲ, ಬರೀ ಸಾಲ್ಟ್ ಮತ್ತು ವಾಟರ್ ಇರುತ್ತೆ. ಸೊ ಹಾಗಾಗಿ ಆ ಪಾಯಿಂಟ್ನ 0.3ನ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಅಲ್ಲಿ pH ಏನಾಗಿರುತ್ತೆ ಅಂದರೆ ಎಕ್ಸಾಕ್ಟ್ಲಿ 7 ಆಗಿರುತ್ತೆ. ಸೊ ನೆಕ್ಸ್ಟ್ 0.4ನ ತೊಗೊಂಡ್ರೆ ಅದಾದಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆವಾಗ ಏನಾಗುತ್ತೆ ಅಂದರೆ OH ಮೈನಸ್ ಉಳ್ಕೊಳ್ಳುತ್ತೆ. ಬಿಕಾಸ್ ಆಫ್ ದಿ OH ಮೈನಸ್, ಬಿಕಾಸ್ ಆಫ್ ದಿ ಇಂಡಿಕೇಟರ್ ಆ್ಯಡೆಡ್ ನನಗೆ ಎಂಡ್ ಪಾಯಿಂಟ್ ಗೊತ್ತಾಗುತ್ತೆ. ಅದಕ್ಕೆ ನಾನು 4 ಅಂತ ಹೇಳ್ತೀನಿ. ಅದರದ್ದು pH ಎಷ್ಟಿರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ 9 ಇರುತ್ತೆ. ಅಗೇನ್ ಇಟ್ ಗೋಯಿಂಗ್ ಟು ವೇರಿ ವಿತ್ ಬೇರೆ ಬೇರೆ ಆ್ಯಸಿಡ್, ಸ್ಟ್ರಾಂಗ್ ಆ್ಯಸಿಡ, ವೀಕ್ ಆ್ಯಸಿಡ ಅದ್ರ ಮೇಲೆ, ಅಥವಾ ಸ್ಟ್ರಾಂಗ್ ಬೇಸ, ವೀಕ್ ಬೇಸ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ಗಾದರೆ pH ಅಪ್ರಾಕ್ಸಿಮೇಟ್ಲಿ 9 ಇರುತ್ತೆ. ಅಕಾರ್ಡಿಂಗ್ಲಿ ನಾನು ಏನು ಮಾಡ್ತಾ ಹೋಗ್ತೀನಿ, ಇಂಡಿಕೇಟರ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀನಿ. 0.4 ಏನಿದೆಯಲ್ಲ, ಬಿಹೈಂಡ್ ದಿ ಈಕ್ವಲೆಂಟ್ ಪಾಯಿಂಟ್ಸ್ ಏನು ಬರುತ್ತಲ್ಲ, ಅಲ್ಲೇನಾಗುತ್ತೆ ಅಂದರೆ NaOH ಟೈಟ್ರೇಷನ್ ಕರ್ವ್ ಬರುತ್ತೆ. ಈ ರೀತಿಯಾಗಿ ನಿಮಗೆ ಬರುತ್ತೆ. ಈ 4 ಪಾಯಿಂಟನ್ನು ನೀವೇನು ಮಾಡಬೇಕಾಗತ್ತೆ, ಎಕ್ಸ್ಪ್ಲೇನ್ ಮಾಡಾಗತ್ತೆ. ನೆಕ್ಸ್ಟ್, ಹೌ ಡಸ್ ದಿ ಅಸಿಡಿಕ್ ನೇಚರ್ ಆಫ್ ದಿ ಆಕ್ಸೈಡ್ಸ್ ಆಫ್ ದಿ ಪಿ ಬ್ಲಾಕ್ ಎಲಿಮೆಂಟ್ ವೇರಿ ಡೌನ್ ದಿ ಗ್ರೂಪ್ ಅಕ್ರಾಸ್ ದಿ ಪೀರಿಯಡ್ ಅಂತ ಕೇಳ್ತಾ ಇದೆ. ಆಕ್ಸೈಡ್ಸ್ ಅಂತಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಬರೋವಂಥ ಪ್ರಾಡಕ್ಟ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಸೈಡ್ಸ್ ಅಂತ ಕರಿತೀವಿ. ಪಿ ಬ್ಲಾಕ್ ಅಂತ ಕರಿತಾ ಇದ್ದಾರೆ. ಪಿ ಬ್ಲಾಕಲ್ಲಿ ಏನಾಗಿರುತ್ತೆ, ನಿಮಗೆ ಮೆಟಲ್ಸು ಇರುತ್ತೆ, ನಾನ್ ಮೆಟಲ್ಸು ಇರುತ್ತೆ. ಆ ನಾನ್ ಮೆಟಲ್ಸು ಏನಾಗುತ್ತೆ ಆಫ್ ದಿ ಪಿ ಬ್ಲಾಕ್ ಎಲಿಮೆಂಟ್ಸ್, ಅವು ಏನಾಗುತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಆಕ್ಸೈಡ್ಸ್ ಬರುತ್ತೆ. ಆ ಆಕ್ಸೈಡ್ಸ್ ಏನಾಗುತ್ತೆ, ಜನರಲಿ ಅಸಿಡಿಕ್ ಇರುತ್ತೆ, ಇಲ್ಲಾಂದರೆ ಆಂಫೋಟೆರಿಕ್ ಇರುತ್ತೆ. ಆಂಫೋಟೆರಿಕ್ ಅಂದರೆ ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್, ಅಂಥದಕ್ಕೆ ಆಂಫೋಟೆರಿಕ್ ಅಂತ ಕರಿತೀವಿ. ಈ ಅಸಿಡಿಕ್ ನೇಚರ್ ಆಫ್ ದಿ ಪಿ ಬ್ಲಾಕ್ ಎಲಿಮೆಂಟ್ಸು ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಅಂತ ಹೇಳ್ತಾರೆ. ಬಿಕಾಸ್ ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆದಂಗೆ ಅಸಿಡಿಕ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಅಸಿಡಿಕ್ ನೇಚರ್ ಆಫ್ ದಿ ಆಕ್ಸೈಡ್ಸ್ ನೀವು ಕಂಪೇರ್ ಮಾಡ್ತಾ ಇದ್ದೀರಿ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ ಅಂತ ನೀವು ಕಂಪೇರ್ ಮಾಡಿಕೊಂಡು ಬೇಸ್ಡ್ ಆನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಯು ಆರ್ ಗೋಯಿಂಗ್ ಟು ಆನ್ಸರ್ ದಿ ಕ್ವಶನ್. ಅದೇ ಥರ ಅಸಿಡಿಕ್ ನೇಚರ್ ಆಫ್ ದಿ ಆಕ್ಸೈಡ್ಸ್ ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಿಕಾಸ್ ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅಸಿಡಿಕ್ ನೇಚರ್ನು ಅಥವಾ ಆಕ್ಸೈಡ್ದು ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ ಅವರು ಕೇಳಿದ್ದಾರೆ. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಹಕ್ಕಲ್ಸ್ ರೂಲ್ ಅಂತ ಕೇಳ್ತಾ ಇದ್ದಾರೆ, 3 ಮಾರ್ಕ್ಸು. ಈ ಹಕ್ಕಲ್ಸ್ ರೂಲ್ ಆಫ್ ಆರೋಮ್ಯಾಟಿಸಿಟಿ ಅಂದರೆ ಏನು, ಟು ಚೆಕ್ ಟು ಟೆಲ್ ವೆದರ್ ದಿ ಗಿವನ್ ಕಾಂಪೌಂಡ್ ಈಸ್ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್ ಅಂತ ಹೇಳೋದಕ್ಕೆ ಒಂದು ರೂಲ್ ಇದೆ. ಆ ರೂಲ್ಗೆ ನಾವೇನಂತ ಕರಿತೀವಿ, ಹಕ್ಕಲ್ ರೂಲ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕಾಂಪೌಂಡ್ನ, ಆರ್ಗ್ಯಾನಿಕ್ ಕಾಂಪೌಂಡ್ನ ನೀವು ವೆದರ್ ಇಟ್ಸ್ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ದ ಮಾಲಿಕ್ಯೂಲ್ ಆರ್ ಅಯಾನ್ ಶುಡ್ ಬಿ ಸೈಕ್ಲಿಕ್ ಇನ್ ನೇಚರ್, ಫ್ಲ್ಯಾಟ್ ಆಗಿರಬೇಕು, ಪ್ಲೇನಾರ್ ಆಗಿರಬೇಕು. ದೀಸ್ ಆರ್ ದಿ ಕಂಡೀಷನ್. ಎರಡನೇದು, ಇಟ್ ಮಸ್ಟ್ ಹ್ಯಾವ್ ದಿ ಸೈಕ್ಲಿಕ್ ಕ್ಲೌಡ್ಸ್ ಆಫ್ ದಿ ಡಿಲೋಕಲೈಸ್ ಪೈ ಎಲೆಕ್ಟ್ರಾನ್ಸ್ ಎಬೋ ಆ್ಯಂಡ್ ಬಿಲೋ ದಿ ಪ್ಲೇನ್ ಆಫ್ ದಿ ರಿಂಗ್ ಇರಬೇಕು. ದ ಪೈ ಎಲೆಕ್ಟ್ರಾನ್ ಕ್ಲೌಡ್ ಇನ್ ದಿ ಮಾಲಿಕ್ಯೂಲ್ ಆರ್ ಅಯಾನ್ ಮಸ್ಟ್ ಕಂಟೈನ್ ದಿ ಟೋಟಲ್ ಆಫ್4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಜೊತೆಗೆ ಎಲ್ಲದ್ರ ಜೊತೆಗೆ ಇವ ಮಾಲಿಕ್ಯೂಲ್ ಶುಡ್ ಕಂಟೈನ್ಸ್ 4n+2 ಪೈ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಈ ರೂಲ್ಗೆ ನಾವೇನಂತ ಕರಿತೀವಿ, ಹಕ್ಕಲ್ಸ್ ರೂಲ್ ಅಂತ ಕರಿತೀವಿ. ಇಲ್ಲ ಶಾರ್ಟಾಗಿ ನಾನು ಹೇಳ್ತೀನಿ, ಅವ್ರು ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ ಅಂತ ನಾನು ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬರೀ ಸ್ಟೇಟ್ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ, ಪ್ಲೇನಾರ್ ಕಾಂಜುಗೇಟೆಡ್ ಪಾಲಿಯೀನ್ಸ್ ವಿಚ್ ಪೊಸೆಸ್ 4n+2 ಪೈ ಎಲೆಕ್ಟ್ರಾನ್ಸ್ ವೇರ್ n is an integer ವಿಲ್ ಬಿ ಕ್ಲಾಸಿಫೈಡ್ ಆ್ಯಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡು ಆರೋಮ್ಯಾಟಿಕ್ಕಾ ಇಲ್ವಾ ಅಂತ ನನಗೆ ಹೇಳೋದಕ್ಕೆ ನಾನು ಹಕ್ಕಲ್ಸ್ ರೂಲ್ನ ಯೂಸ್ ಮಾಡ್ತೀನಿ. ಹಕ್ಕಲ್ಸ್ ರೂಲ್ ಪ್ರಕಾರ ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು, ಡಿಲೋಕಲೈಸ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಆ್ಯಂಡ್ ದೇ ಶುಡ್ ಹ್ಯಾವ್ 4n+2 ಪೈ ಅವಾಗಷ್ಟೇ ಅದನ್ನು ಆರೋಮ್ಯಾಟಿಕ್ ಅಂತ ಕರಿತೀನಿ. ಇಲ್ಲ ಅಂತಂದರೆ ಅದನ್ನು ನಾನು ಆ್ಯಂಟಿ ಆರೋಮ್ಯಾಟಿಕ್ ಅಥವಾ ನಾನ್ ಆರೋಮ್ಯಾಟಿಕ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲ ಬೆನ್ಸಿಲ್ನ ತೊಗೊಂಡಿದ್ದೀನಿ.
ಬೆನ್ಸಿನನ್ನು ಆರೋಮ್ಯಾಟಿಕ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ 6 pi ಎಲೆಕ್ಟ್ರಾನ್, 4n + 2 pi ಎಲೆಕ್ಟ್ರಾನ್ಸ್ ಇರಬೇಕು, n = 1 ಇದೆ, ಹಾಗಾಗಿ ಇಲ್ಲಿ ಏನಾಗ್ತದೆ 6 pi ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಸೈಕ್ಲೋ ಪೆಂಟಾ ಡೈಯಿನೈಲ್ ಕೆಟಯನ್ ತೊಗೊಂಡಿದ್ದೀನಿ. ಅದರದ್ದು ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಓನ್ಲಿ 4 pi ಎಲೆಕ್ಟ್ರಾನ್ಸ್ ಇದೆ. ದೇರ್ಫೋರ್ ಇದನ್ನು ನಾನು ಆ್ಯಂಟಿ ಆರೋಮ್ಯಾಟಿಕ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಟು ಟೆಲ್ ವೆದರ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಆರೋಮ್ಯಾಟಿಕ್ ಆರ್ ನಾಟ್ ಅಂತ ಹೇಳೋಕ್ಕೆ ಯೂಸ್ ಮಾಡುವಂಥ ರೂಲ್ಗೆ ನಾನೇನು ಕರಿತೀನಿ, ಹಕ್ಕಲ್ಸ್ ರೂಲ್ ಅಂತ ಕರಿತೀನಿ. ನೆಕ್ಸ್ಟ್, ವಾಟ್ ಈಸ್ ಅ ಸಿಗ್ನಿಫಿಕೆನ್ಸ್ ಆಫ್ ಸೈ ಸ್ಕ್ವೇರ್ಡ್ ಅಂತ ಕೇಳ್ತಾರೆ, ಅಥವಾ ಸೈ ಆ್ಯಂಡ್ ಸೈ ಸ್ಕ್ವೇರ್ಡ್ ಎರಡನ್ನೂ ಕೇಳ್ಬೋದು. ಸೈ ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆನ್ಸ್, ವೇರ್ ಸೈ ಸ್ಕ್ವೇರ್ಡ್ ಹ್ಯಾಸ್ ಅ ಸಿಗ್ನಿಫಿಕೆನ್ಸ್. Wave function of the psi represent the amplitude of the electron wave at any instant of time with the coordinates x, y, z. But psi squared is a point. It going to give us the probability of finding the electron in a particular wave. ಅದಕ್ಕೆ ನಾವೇನಂತ ಕರಿತೀವಿ, psi squared ಅಂತೀವಿ. Psi squared at any point gives the probability of finding an electron at that point. Psi squared give an idea about the orbitals. That's why the wave function psi squared is called as ಪ್ರಾಬಬಲಿ ಆಂಪ್ಲಿಟ್ಯೂಡ್ ಅಂತ ನಾವು ಅದನ್ನು ಕರಿತೀವಿ. ಸೊ ಹೀಗಾಗಿ ನೀವು ಕ್ವಶನ್ಸ್ನ ಯೋಚನೆ ಮಾಡಿ, ನಾನು ಯಾವ್ದು ಆನ್ಸರ್ ಮಾಡಬೇಕು, ಯಾವ್ದು ಆನ್ಸರ್ ಮಾಡಬಾರ್ದು, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕ್ವಶನು, ಆ ರೀತಿಯಾಗಿ ನೀವು ಯೋಚನೆ ಮಾಡಿ ಆನ್ಸರ್ನ ಬರಿಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.